ನಮಸ್ಕಾರ ಫ್ರೆಂಡ್ಸ್, ನಾನು ಈ ಆಟೋಕ್ಯಾಡ್ ಟೂಲಲ್ಲಿ ಹೆಂಗೆ ನಾವು ಡೈಮೆನ್ಷನ್ನ ಮತ್ತು ಯೂನಿಟ್ಸನ್ನು ಸೆಟ್ ಮಾಡೋದು ತೋರಿಸ್ಕೊಡ್ತೀನಿ. ಇದು ಆಟೋಕ್ಯಾಡ್ ಟೂಲ್ ಐಕಾನು. ಯಾವಾಗ ನಾವು ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ಆವಾಗ ನಮಗೆ ಆಟೋಕ್ಯಾಡ್ದು ಯೂಸರ್ ಇಂಟರ್ಫೇಸ್ ಪೇಜ್ ಡಿಸ್ಪ್ಲೇ ಆಗುತ್ತಾ. ಒಂದು ಸ್ವಲ್ಪ ಟೈಮ್ ತೊಗೊಳ್ತು ಓಪನ್ ಆಗೋಕ್ಕೆ. ಆಯಿತಾ, ಇದು ಯೂಸರ್ ಇಂಟರ್ಫೇಸ್ದು ಆಟೋಕ್ಯಾಡ್ದು. ಇಲ್ಲಿ ನಮಗೆ ಟೆಂಪ್ಲೇಟ್ಸ್ ಸಿಗ್ತಾವೆ. ಆಮೇಲೆ ಇದೆಲ್ಲ ರೀಸೆಂಟ್ಲಿ ನಾವು ಓಪನ್ ಮಾಡಿರೋದು ಫೈಲ್ಸ್ ಇರುತ್ತೆ ಇಲ್ಲಿ. ಆಮೇಲೆ ಇವಾಗ ನಾವು ಯಾವುದೇ 2D ಡಯಾಗ್ರಾಮ್ನ ನಾವು ಡ್ರಾ ಮಾಡಬೇಕಂತಂದ್ರೆ ನಾವು ಈ ಟೆಂಪ್ಲೇಟನ್ನು ಯೂಸ್ ಮಾಡ್ತೀವಿ. ಯಾವಾಗ ನಾವು ಆ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡ್ತೀವೋ ಆವಾಗ ನಮಗೆ ಆ ಟೆಂಪ್ಲೇಟ್ದು ಇಂಟರ್ಫೇಸ್ ಸಿಗುತ್ತೆ. ಆಮೇಲೆ ಇದೆಲ್ಲ ಬಂದುಬಿಟ್ಟು ಪ್ಯಾನೆಲ್ಸು. ಇವೆಲ್ಲ ಪ್ಯಾನೆಲ್ಸ್ ಇದಾವಲ್ಲ, ಇವೆಲ್ಲ ಪ್ಯಾನೆಲ್ಸು. ಡ್ರಾ, ಮಾಡಿಫಿಕೇಷನ್ನು, ಅನ್ನೋಟೇಷನ್ನು, ಲೇಯರ್ಸು, ಇವೆಲ್ಲ ಪ್ಯಾನೆಲ್ಸು. ಆಮೇಲೆ ಇಲ್ಲೆಲ್ಲ ಮೇಲೆ ಏನು ಕಾಣ್ತಾವಲ್ಲ ನಮ್ಗೆ ಅನ್ನೋಟೇಷನ್ನು, ಪ್ಯಾರಾಮೆಟ್ರಿಕ್ಸು, ವ್ಯೂವು, ಮ್ಯಾನೇಜು, ಇದೆಲ್ಲ ಬಂದು ಟ್ಯಾಬ್ಸು. ಈಗ ನಾನು ಈ ಟೆಂಪ್ಲೇಟಲ್ಲಿ ಯಾವುದೇ ಡಯಾಗ್ರಾಮನ್ನು ನಾವು ಫಸ್ಟ್ ಡ್ರಾ ಮಾಡೋಕ್ಕೂ ಮೊದಲು ಯೂನಿಟ್ನ ಮತ್ತು ಡೈಮೆನ್ಷನ್ನ ಸೆಟ್ ಮಾಡ್ಕೋಬೇಕು. ಸೊ ನಾವು ಫಸ್ಟು ಯೂನಿಟ್ನ ಸೆಟ್ ಮಾಡ್ಕೊತೀನಿ. ಯೂನಿಟ್ನ ಸೆಟ್ ಮಾಡ್ಕೊಳ್ಳೋಕೆ ನಾವು ಕಮೆಂಡು UN ಅಂತ ಕಮೆಂಟ್ ಮಾಡಿ ಎಂಟರ್ ಮಾಡಿದ್ರೆ ನಮಗೆ ಇದು ಪೇಜ್ ಬರುತ್ತೆ. ಇಲ್ಲಿ ಈ ಪಾಪಪ್ ಬರುತ್ತೆ. ಈ ಪಾಪಪ್ಪಲ್ಲಿ ಇಲ್ಲಿ ನಾವು ಟೈಪ್ಸ್ ಇದೆಯಲ್ಲ, ಟೈಪ್ಸ್ ಆರ್ಕಿಟೆಕ್ಚರ್ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಪ್ರಿಸಿಷನ್ ಬಂದು 0 ಸೆಲೆಕ್ಟ್ ಮಾಡಿ ಓಕೆ ಕೊಡೋದು. ಇವಾಗ ನಾವು ಯೂನಿಟ್ನ ಸೆಟ್ ಮಾಡಿದ್ವಿ. ಇವಾಗ ಮತ್ತೆ ನಾವು ಡೈಮೆನ್ಷನ್ನ ಸೆಟ್ ಮಾಡಬೇಕು. ಡೈಮೆನ್ಷನ್ ಸೆಟ್ ಮಾಡೋಕ್ಕೆ D ಎಂಟರ್ ಮಾಡಿದರೆ ನಮಗೆ ಈ ಡೈಮೆನ್ಷನ್ ಸೆಟ್ ಮಾಡೋದು ಪಾಪಪ್ ಬರುತ್ತೆ. ಈ ಪಾಪಪ್ ಒಳಗೆ ಇಲ್ಲಿ ಮೋಡಿಫೈ ಅಂತ ಐತಲ್ಲ, ಮೋಡಿಫೈ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಮತ್ತೆ ನಮ್ಗೆ ಇನ್ನೊಂದು ಪಾಪಪ್ ಬರುತ್ತೆ. ಈ ಪಾಪಪ್ಪಲ್ಲೂ ಸೇಮ್ ಯೂನಿಟಲ್ಲಿ ನಾವೇನು ಸೆಟ್ ಮಾಡಿರ್ತೀವಲ್ಲ ಅದನ್ನೇ ನಾವು ಈ ಡೈಮೆನ್ಷನಲ್ಲೂ ಸೆಟ್ ಮಾಡಾಕ್ತೀನಿ. ಇದು ಆರ್ಕಿಟೆಕ್ಚರು. ಆಮೇಲೆ ಇದು 0 ಸೆಟ್ ಮಾಡಿ ಓಕೆ. ಇವಾಗ ಡೈಮೆನ್ಷನ್ನು ಸೆಟ್ ಆಯಿತು. ಡೈಮೆನ್ಷನ್ ಸೆಟ್ ಆದಮೇಲೆ ಇದು ವಿತೌಟ್ ಫೇಲು ಸೆಟ್ ಕರೆಂಟ್ ಅಂತ ನಾವು ಕ್ಲಿಕ್ ಮಾಡಬೇಕು. ಆವಾಗ ನಾವು ಇವಾಗೇನು ಸೆಟ್ ಮಾಡಿದ್ವಲ್ಲ ಯೂನಿಟು ಡೈಮೆನ್ಷನ್ನು ಅದು ಇಲ್ಲಿ ಅಪ್ಲೈ ಆಗುತ್ತಾ. ಇದೆಲ್ಲ ಸೆಟ್ ಆದಮೇಲೆ ಕ್ಲೋಸ್. ಇವಾಗ ನಾವು ಏನು ಬೇಕಾದರೂ ಡಯಾಗ್ರಾಮನ್ನು ಈ ಟೆಂಪ್ಲೇಟಲ್ಲಿ ಡ್ರಾ ಮಾಡ್ಬೋದು. ಇನ್ನು ಇದೆಲ್ಲನೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.